ಈಗ ಶ್ರೀರಾಮುಲು ಅವರು ಈ ಬಣ ಬಡಿದಾಟದಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರು ಅನ್ನೋದು ಗೊತ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಹುಡ್ತಾ ಇರುವಂತಹ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅದೆಲ್ಲದಕ್ಕೂ ಕೂಡ ಅವರು ಇತಿಶ್ರೀ ಹಾಡ್ತಾರೆ. ಆದ್ರೆ ಈಗ ಬಜೆಟ್ ವಿಚಾರದಲ್ಲೂ ಬಿಜೆಪಿ ಬಣ ಬಡಿದಾಟ ಮತ್ತೆ ಶುರುವಾಗ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ನಿಶಾನೆ ಯಾವ ಕಡೆ ಅನ್ನುವಂತ ಪ್ರಶ್ನೆ ಈಗ. ಬಿಜೆಪಿ ಹಲಾಲ್ ಬಜೆಟ್ ಹೇಳಿಕೆ ಅದನ್ನ ಇವರು ಒಪ್ಪೋಕೆ ರೆಡಿ ಇಲ್ಲ. ಪರೋಕ್ಷವಾಗಿ ರಾಮುಲು ಕಾಂಗ್ರೆಸ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ನಾನು ಯಾರನ್ನೂ ದ್ವೇಷ ಮಾಡಿ ಮಾತನಾಡೋದಿಲ್ಲ, ನಮಗೆ ಏನೂ ಕೊಟ್ಟಿಲ್ಲ, ಅದನ್ನು ಮಾತ್ರ ಮಾತಾಡ್ತೀನಿ. ನಾನು ಎಲ್ಲಾ ಸಮುದಾಯಗಳನ್ನ ಒಂದಾಗಿ ನೋಡ್ತೇನೆ. ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದರು ಒಂದು, ಎಲ್ಲರೂ ಕೂಡ ಅವ್ರು ಏನನ್ನ ಹೇಳಿ. ಇವಾಗ ನಾನು ಹೇಳ್ತಾ ಇರೋದೇನು, ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟ್ ಅನ್ನು ಕೊಡುವಂತ ಟೈಮಲ್ಲಿ ಇವತ್ತು ಹಿಂದುಳಿದಂತಹ ಜಾತಿಗಳನ್ನ ತಿರಸ್ಕಾರ ಮಾಡಬಾರ್ದು, SC STಗಳನ್ನ ತಿರಸ್ಕಾರ ಮಾಡಬಾರ್ದು, OBCಗಳನ್ನ ತಿರಸ್ಕಾರ ಮಾಡಬಾರ್ದು, ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡಬಹುದು, ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು, ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು, ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ಬಜೆಟ್ ಆಗಬೇಕು ಅನ್ನೋ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯದಾಗ್ಲಿ ಅಲ್ಲ. ನಾನು ಯಾರ ಬಗ್ಗೆ ಕೂಡ ಖಂಡನೆ ಮಾಡಕ್ ಹೋಗಲ್ಲ. ಅವ್ರವ್ರ ಪರ್ಸನಲ್ ಆಗಿರ್ಬೋದು, ಅವ್ರವ್ರ ಹೇಳಿಕೆಗಳಾಗಿರ್ಬೋದು, ಅವ್ರು ಏನ್ ಬೇಕಾದ್ರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಂದು ಏನಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅದು ನಾನು ಹೇಳ್ತಾ ಇದ್ದೀನಿ. ಪಾರ್ಟಿ ಬೇಸ್ ಆದ್ರೂ ಕೂಡ ನಾನು ಇವತ್ತು ರಾಮುಲು ಮಾತಾಡ್ತಾ ಇದ್ದೇನೆ ಅಂದ್ರೆ ರಾಮುಲು ಅವರು ವೈಯಕ್ತಿಕವಾದಂತ ಮಾತಾಡೋ ಜೊತೆ ಪಾರ್ಟಿ ಅಂತೂ ಅದ್ರ ಜೊತೆ ಇದ್ದೇ ಇರ್ತದೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 20% ಅನುದಾನ ಹಣ ಮೀಸಲಿಟ್ಟಿರೋದು ಇಸ್ ಇಟ್ ಓಕೆ ಆರ್ ನಾಟ್? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ನಲ್ಲಿ ಜನ. ರೇಣುಕಾರಾಧ್ಯ, ಅವತ್ತು ಎಲ್ಲೋ ಒಂದ್ ಕಡೆ ಇದಕ್ಕೆ ಒಂದು ಅಂತಿಮ ಎಂಡ್ ಆಯ್ತು ಅಂತ ಅನ್ಕೊಂಡ್ವಿ ಅವತ್ತು. ಆದ್ರೆ ಈಗ ಬಜೆಟ್ ವಿಚಾರದಲ್ಲಿ ಯಾವ ಕಡೆ ನಿಶಾನೆ ತೋರಿಸ್ತಿದ್ದಾರೆ ಅಂತ ಹೇಳಿ ರಾಮುಲು ಅವರ ರಾಜಕೀಯ ನಡೆ ಒಂದು ರೀತಿಯಲ್ಲಿ ಕುತೂಹಲ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಬಿಜೆಪಿಯಲ್ಲಿ ಈಗಾಗಲೇ ಹಲವು ವಿಚಾರಗಳಲ್ಲಿ ಮನೆಯೊಂದು 3 ಬಾಗಿಲು ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಎಲ್ಲ ಒಂದು ಕಡೆಗೆ ರಾಷ್ಟ್ರೀಯ ನಾಯಕರು ಈ ವಿಚಾರವಾಗಿ ತ್ಯಾಪೆ ಹಚ್ಚುವ ಕೆಲಸವನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಆ ಒಂದು ಬಣ ಬಡಿದಾಟ ಇನ್ನೂ ಇರತಕ್ಕಂಥದ್ದು. ಒಂದ್ ಕಡೆಗೆ ಯತ್ನಾಳ್ ಬಣ, ಇನ್ನೊಂದು ಕಡೆಗೆ ವಿಜಯೇಂದ್ರ ಬಣ ಅಂತ ಇದ್ರೆ, ಈಗ ಶ್ರೀರಾಮುಲು ಅವರದು ಒಂದು ವಿಚಿತ್ರವಾದ ನಡೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಏನು ನಿಲುವುಗಳು ಇದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಜೆಟ್ ವಿಚಾರವಾಗಿ ಎಂಟೈರ್ ಬಿಜೆಪಿ ನಾಯಕರು, ಇಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಇದು ಅಲ್ಪಸಂಖ್ಯಾತರ ಬಜೆಟ್, ಹಲಾಲ್ ಬಜೆಟ್, ಇದು ಕೇವಲ ಒಂದು ವರ್ಗವನ್ನ, ಒಂದು ಧರ್ಮವನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಭರಪೂರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಇವತ್ತು ಶ್ರೀರಾಮುಲು ಇವತ್ತು ಮಾತನಾಡಿರ್ತಕ್ಕಂಥ ಮಾತುಗಳನ್ನ ನೋಡಿದ್ರೆ ಅವೆಲ್ಲ ಅಂದ್ರೆ ಬಿಜೆಪಿಯ ಎಲ್ಲ ನಿಲುವನ್ನ ಅಲ್ಲಗಳಿರ್ತಕ್ಕಂಥದ್ದು. ಅವರ ಅಂದ್ರೆ ಬಿಜೆಪಿಯ ನಿಲುವನ್ನ ಇವರು ಒಪ್ಪೋದಕ್ಕೆ ರೆಡಿ ಇಲ್ಲ. ಅವರು ಹೇಳ್ತಾ ಇರತಕ್ಕಂಥದ್ದು ಏನಂದ್ರೆ ಎಲ್ಲರನ್ನೂ ಕೂಡ ನಾವು ಸಮಾನವಾಗಿ ನೋಡಬೇಕಾಗುತ್ತೆ. ಅವರಿಗೆ ಹೆಚ್ಚಿನ ಹಣ ಕೊಟ್ಟಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ನಾವು ಅವ್ರನ್ನೇಕೆ ದ್ವೇಷ ಮಾಡಬೇಕು, ನಮಗೆ ಏನು ಕೊಟ್ಟಿಲ್ಲ ಅದನ್ನಷ್ಟೇ ನಾವು ಮಾತನಾಡಬೇಕು. ಎಲ್ಲಾ ವರ್ಗದವರು, ಎಲ್ಲಾ ಧರ್ಮೀಯರು ನಮಗೆ ಮತವನ್ನ ಹಾಕಿದ್ದಾರೆ, ಹೀಗಾಗಿ ನಾವು ಅವರನ್ನ ಬೈಫರ್ಗೆಟ್ ಮಾಡಬಾರ್ದು. ನಮಗೆ ಅನುದಾನವನ್ನ ಕೊಟ್ಟಿಲ್ಲ, ಅದನ್ನು ನಾವು ಏನ್ ಕೊಟ್ಟಿಲ್ಲ ಅನ್ನೋದನ್ನ ಹೇಳಬೇಕು. ಆದ್ರೆ ಬೇರೆ ಬೇರೆ ನಾಯಕರು ಏನು ಬಿಜೆಪಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ಹೇಳಿಕೆ ಮಾತ್ರ. ಅದನ್ನ ನಾನು ಒಪ್ಪೋದಿಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ ಬಿಜೆಪಿಯ ನಿಲುವನ್ನ ಬಿಜೆಪಿ ನಾಯಕರೇ ಈಗ ಅಲ್ಲಗಳಿತಾ ಇರತಕ್ಕಂಥದ್ದು. ಜೊತೆಗೆ ಅದನ್ನ ಒಪ್ಪೋದಕ್ಕೂ ಕೂಡ ತಯಾರಿಲ್ಲ. ಈಗ ಶ್ರೀರಾಮುಲು ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ವತಃ ಬಿಜೆಪಿ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ. ದಿವಿತ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಶ್ರೀರಾಮುಲು ಅವರು ಈ ಬಣ ಬಡಿದಾಟದಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರು ಅನ್ನೋದು ಗೊತ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಹುಡ್ತಾ ಇರುವಂತಹ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅದೆಲ್ಲದಕ್ಕೂ ಕೂಡ ಅವರು ಇತಿಶ್ರೀ ಹಾಡ್ತಾರೆ. ಆದ್ರೆ ಈಗ ಬಜೆಟ್ ವಿಚಾರದಲ್ಲೂ ಬಿಜೆಪಿ ಬಣ ಬಡಿದಾಟ ಮತ್ತೆ ಶುರುವಾಗ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ನಿಶಾನೆ ಯಾವ ಕಡೆ ಅನ್ನುವಂತ ಪ್ರಶ್ನೆ ಈಗ. ಬಿಜೆಪಿ ಹಲಾಲ್ ಬಜೆಟ್ ಹೇಳಿಕೆ ಅದನ್ನ ಇವರು ಒಪ್ಪೋಕೆ ರೆಡಿ ಇಲ್ಲ. ಪರೋಕ್ಷವಾಗಿ ರಾಮುಲು ಕಾಂಗ್ರೆಸ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ನಾನು ಯಾರನ್ನೂ ದ್ವೇಷ ಮಾಡಿ ಮಾತನಾಡೋದಿಲ್ಲ, ನಮಗೆ ಏನೂ ಕೊಟ್ಟಿಲ್ಲ, ಅದನ್ನು ಮಾತ್ರ ಮಾತಾಡ್ತೀನಿ. ನಾನು ಎಲ್ಲಾ ಸಮುದಾಯಗಳನ್ನ ಒಂದಾಗಿ ನೋಡ್ತೇನೆ. ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದರು ಒಂದು,
ಎಲ್ಲರೂ ಕೂಡ ಅವ್ರು ಏನನ್ನ ಹೇಳಿ. ಇವಾಗ ನಾನು ಹೇಳ್ತಾ ಇರೋದೇನು, ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟ್ ಅನ್ನು ಕೊಡುವಂತ ಟೈಮಲ್ಲಿ ಇವತ್ತು ಹಿಂದುಳಿದಂತಹ ಜಾತಿಗಳನ್ನ ತಿರಸ್ಕಾರ ಮಾಡಬಾರ್ದು, SC/ST ಗಳನ್ನ ತಿರಸ್ಕಾರ ಮಾಡಬಾರ್ದು, OBC ಗಳನ್ನ ತಿರಸ್ಕಾರ ಮಾಡಬಾರ್ದು, ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡಬಹುದು, ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು, ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು, ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ಬಜೆಟ್ ಆಗಬೇಕು ಅನ್ನೋ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಇದಾಗ್ಲಿ. ಅಲ್ಲ, ನಾನು ಯಾರ ಬಗ್ಗೆ ಕೂಡ ಖಂಡನೆ ಮಾಡಕ್ ಹೋಗಲ್ಲ. ಅವ್ರವ್ರ ಪರ್ಸನಲ್ ಆಗಿರ್ಬೋದು, ಅವ್ರವ್ರ ಹೇಳಿಕೆಗಳಾಗಿರ್ಬೋದು, ಅವ್ರು ಏನ್ ಬೇಕಾದ್ರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಂದು ಏನಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅದು ನಾನು ಹೇಳ್ತಾ ಇದ್ದೀನಿ. ಪಾರ್ಟಿ ಬೇಸ್ ಆದ್ರೂ ಕೂಡ ನಾನು ಇವತ್ತು ರಾಮ್ಲು ಮಾತಾಡ್ತಾ ಇದ್ದೇನೆ ಅಂದ್ರೆ ರಾಮ್ಲು ಅವರು ವೈಯಕ್ತಿಕವಾದಂತ ಮಾತಾಡೋ ಜೊತೆ ಪಾರ್ಟಿ ಅಂತೂ ಅದ್ರ ಜೊತೆ ಇದ್ದೇ ಇರ್ತದೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 20% ಅನುದಾನ ಹಣ ಮೀಸಲಿಟ್ಟಿರೋದು ಇಸ್ ಇಟ್ ಓಕೆ ಆರ್ ನಾಟ್? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ರೇಣುಕಾರಾಧ್ಯ, ಅವತ್ತು ಎಲ್ಲೋ ಒಂದ್ ಕಡೆ ಇದಕ್ಕೆ ಒಂದು ಅಂತಿಮ ಎಂಡ್ ಆಯ್ತು ಅಂತ ಅನ್ಕೊಂಡ್ವಿ ಅವತ್ತು. ಆದ್ರೆ ಈಗ ಬಜೆಟ್ ವಿಚಾರದಲ್ಲಿ ಯಾವ ಕಡೆ ನಿಶಾನೆ ತೋರಿಸ್ತಿದ್ದಾರೆ ಅಂತ ಹೇಳಿ ರಾಮುಲು ಅವರ ರಾಜಕೀಯ ನಡೆ ಒಂದ್ ರೀತಿಯಲ್ಲಿ ಕುತೂಹಲ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಬಿಜೆಪಿಯಲ್ಲಿ ಈಗಾಗಲೇ ಹಲವು ವಿಚಾರಗಳಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ರಾಷ್ಟ್ರೀಯ ನಾಯಕರು ಈ ವಿಚಾರವಾಗಿ ತ್ಯಾಪೆ ಹಚ್ಚುವ ಕೆಲಸವನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಆ ಒಂದು ಬಣ ಬಡಿದಾಟ ಇನ್ನೂ ಇರತಕ್ಕಂಥದ್ದು. ಒಂದ್ ಕಡೆಗೆ ಯತ್ನಾಳ್ ಬಣ, ಇನ್ನೊಂದ್ ಕಡೆಗೆ ವಿಜಯೇಂದ್ರ ಬಣ ಅಂತ ಇದ್ರೆ, ಈಗ ಶ್ರೀರಾಮುಲು ಅವರದು ಒಂದು ವಿಚಿತ್ರವಾದ ನಡೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಏನೋ ನಿಲುವುಗಳು ಇದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಜೆಟ್ ವಿಚಾರವಾಗಿ ಎಂಟೈರ್ ಬಿಜೆಪಿ ನಾಯಕರು, ಇಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಇದು ಅಲ್ಪಸಂಖ್ಯಾತರ ಬಜೆಟ್, ಹಲಾಲ್ ಬಜೆಟ್, ಇದು ಕೇವಲ ಒಂದು ವರ್ಗವನ್ನ, ಒಂದು ಧರ್ಮವನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಭರಪೂರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಇವತ್ತು ಶ್ರೀರಾಮುಲು ಇವತ್ತು ಮಾತನಾಡಿರ್ತಕ್ಕಂಥ ಮಾತುಗಳನ್ನ ನೋಡಿದ್ರೆ ಅವೆಲ್ಲ ಅಂದ್ರೆ ಬಿಜೆಪಿಯ ಎಲ್ಲ ನಿಲುವನ್ನ ಅಲ್ಲಗಳಿರ್ತಕ್ಕಂಥದ್ದು. ಅವರ ಅಂದ್ರೆ ಬಿಜೆಪಿಯ ನಿಲುವನ್ನ ಇವರು ಒಪ್ಪೋದಕ್ಕೆ ರೆಡಿ ಇಲ್ಲ. ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಎಲ್ಲರನ್ನು ಕೂಡ ನಾವು ಸಮಾನವಾಗಿ ನೋಡಬೇಕಾಗುತ್ತೆ. ಅವರಿಗೆ ಹೆಚ್ಚಿನ ಹಣ ಕೊಟ್ಟಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ನಾವು ಅವ್ರನ್ನ ಯಾಕೆ ದ್ವೇಷ ಮಾಡಬೇಕು, ನಮಗೆ ಏನು ಕೊಟ್ಟಿಲ್ಲ ಅದನ್ನಷ್ಟೇ ನಾವು ಮಾತನಾಡಬೇಕು. ಎಲ್ಲಾ ವರ್ಗದವರು, ಎಲ್ಲಾ ಧರ್ಮೀಯರು ನಮಗೆ ಮತವನ್ನ ಹಾಕಿದ್ದಾರೆ, ಹೀಗಾಗಿ ನಾವು ಅವರನ್ನ ಬೈಫರ್ಗೆಟ್ ಮಾಡಬಾರ್ದು. ನಮಗೆ ಅನುದಾನವನ್ನ ಕೊಟ್ಟಿಲ್ಲ, ಅದನ್ನ ನಾವು ಏನ್ ಕೊಟ್ಟಿಲ್ಲ ಅನ್ನೋದನ್ನ ಹೇಳಬೇಕು. ಆದ್ರೆ ಬೇರೆ ಬೇರೆ ನಾಯಕರು ಏನು ಬಿಜೆಪಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ಹೇಳಿಕೆ ಮಾತ್ರ, ಅದನ್ನ ನಾನು ಒಪ್ಪೋದಿಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ ಬಿಜೆಪಿಯ ನಿಲುವನ್ನ ಬಿಜೆಪಿ ನಾಯಕರೇ ಈಗ ಅಲ್ಲಗಳಿತಾ ಇರತಕ್ಕಂಥದ್ದು. ಜೊತೆಗೆ ಅದನ್ನ ಒಪ್ಪೋದಕ್ಕೂ ಕೂಡ ತಯಾರಿಲ್ಲ. ಈಗ ಶ್ರೀರಾಮುಲು ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ವತಃ ಬಿಜೆಪಿ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ. ದಿವಿತ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,